ಪ್ರಿಯವ್ರತ ಮಹಾರಾಜರ ವಂಶಾವಳಿ. ಒಂದು ಪಾತ್ರೆ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಪಾತ್ರೆಯಲ್ಲಿ ಅನ್ನ ಆಗಿದೆಯೋ ಇಲ್ವೋ ಅಂತ ನೋಡಲಿಕ್ಕಾಗಿ ಒಂದು ಅಗಳನ್ನು ಮಾತ್ರ ಟೆಸ್ಟ್ ಮಾಡಿದ್ರೆ ಸ್ಥಾಲಿ ಪುಲಾಕನ್ಯಾಯ ಅಂತ ಎಲ್ಲವೂ ಸರಿಯಾಗಿ ನಡೆದಿದೆ ಅಂತ ಗೊತ್ತಾಗುವಂತೆ ಪ್ರಿಯವ್ರತ ಮಹಾರಾಜರ ಮನೆಯಲ್ಲಿ ಸಾಕ್ಷಾತ್ ಭಗವಂತನೇ ಅವತಾರ ಮಾಡಿ ಬರ್ತಾನೆ. ಋಷಭನಾಮಕನಾಗಿ ಅವತಾರ ಮಾಡ್ತಾನೆ. ಅವನಿಗೆ ಋಷಭ ಅಂತ ಹೆಸರು ಯಾಕೆ? ಮತ್ತು ಋಷಭ ಅಂತಂದರೆ ದೊಡ್ಡವನು, ಉತ್ತಮ, ಶ್ರೇಷ್ಠ ಅಂತೆಲ್ಲ ಅರ್ಥ ಇದೆ. ಋಷಭ ಅನ್ನೋ ಹೆಸರಿಗೆ ಋಷಭನೇ ಅರ್ಥ ಮಾಡುವಾಗ ದೂರೇ ಕೃತೋಮೆ ಅಥವಾ ಪೃಷ್ಠೇ ಕೃತೋಮೆ ಯತ್ ಅಧರ್ಮ ಆರಾತ್ ಅಥೋ ಹಿಮಾಂ ಋಷಭಂ ಪ್ರಾಹುರಾರ್ಯಾ ಅಂತ ಅವನ ಹೆಸರಿಗೆ ಅವನೇ ಅರ್ಥವನ್ನು ಕೊಟ್ಟಿದ್ದಾನೆ. ಮಕ್ಕಳಿಗೆ ಉಪದೇಶ ಮಾಡುವಾಗ ಅಧರ್ಮವನ್ನು ತುಂಬ ದೂರ ಮಾಡಿದ್ದೇನೆ, ಅಧರ್ಮಕ್ಕೂ ನನಗೂ ಸಂಪರ್ಕವೇ ಇಲ್ಲ, ಆದ್ದರಿಂದ ನನಗೆ ಋಷಭ ಅಂತ ಹೆಸರು. ಆದ್ದರಿಂದ ನಾವು ಧರ್ಮಾಚರಣೆಯಲ್ಲಿ ಶುದ್ಧರಾಗಿರಬೇಕು ಅಂದರೆ ಶಾಸ್ತ್ರವಿಹಿತಗಳಾದ ನಮ್ಮ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು ನಮ್ಮ ಯೋಗ್ಯತೆ ಎಷ್ಟಾದರೂ ಮಾಡಬೇಕು ಅಂತಂದರೆ ಋಷಭನಾಮಕನಾದ ಭಗವಂತನಿಗೆ ಯಾಕೆ ಹೆಸರು ಬಂತು ಅಂತ ಅನುಸಂಧಾನ ಮಾಡಿದರೆ ಅದು ಅನುಗ್ರಹ ಆಗಲಿಕ್ಕೆ ಸಾಧ್ಯ ಇದೆ. ಈ ದೃಷ್ಟಿಯಲ್ಲಿ ಋಷಭನ ಅವತಾರ, ಆ ಅವತಾರದ ವೈಭವವೇ ತುಂಬ ದೊಡ್ಡದಾಗಿದೆ. ತುಂಬ ಸುಂದರವಾಗಿ ನಿರೂಪಣೆ ಮಾಡ್ತಾರೆ ಅದನ್ನು. ನಾಭಿರಾಜ ಸಂತಾನ ಬೇಕು ಅಂತ ಯಜ್ಞ ಮಾಡ್ತಾ ಇರತಕ್ಕಂಥ ಕಾಲದಲ್ಲಿ ಪ್ರವರ್ಗ್ಯ ಮಂತ್ರಗಳಿಂದ ಘರ್ಮದ ಆಹುತಿಯನ್ನು ಕೊಡ್ತಾರೆ. ಪ್ರವರ್ಗ್ಯ ಅಂತ ಕೆಲವು ಮಂತ್ರಗಳಿವೆ, ಘರ್ಮ ಅಂತ ಒಂದು ಆಹುತಿ ಇದೆ. ಅದರ ಬಗ್ಗೆ ವ್ಯಾಖ್ಯಾನ ಮಾಡ್ತಾ ಹೋಗ್ಬಿಟ್ರೆ ವೇದ ವ್ಯಾಖ್ಯಾನವನ್ನು ಮಾಡಬೇಕಾಗತ್ತೆ, ಪ್ರಸಂಗ ಇಲ್ಲ, ಆದ್ದರಿಂದ ಬೇಡ. ಆ ಆಹುತಿಯನ್ನು ಕೊಡುವಾಗ ಸಾಮಾನ್ಯವಾಗಿ ದೊಡ್ಡವರು, ಋಷಿಗಳು, ದೇವತೆಗಳೆಲ್ಲ ಯಜ್ಞ ಮಾಡುವಾಗ ಆ ಪ್ರತಿಪಾದ್ಯರಾದ ದೇವತೆಗಳು ಬಂದು ಆಹುತಿಯನ್ನು ಸ್ವೀಕಾರ ಮಾಡೋ ಸಂಪ್ರದಾಯ ಪದ್ಧತಿ, ದೇವತೆಗಳು ಬರ್ತಾ ಇದ್ರು. ಬಟ್ ಇಲ್ಲಿ ಏನಾಯಿತು, ದೇವರೇ ಬಂದುಬಿಟ್ಟ. ಆಹುತಿಯನ್ನು ಕೊಡೋ ಕಾಲಕ್ಕೆ ಭಗವಂತನೇ ಪ್ರಾದುರ್ಭೂತನಾಗ್ಬಿಟ್ಟ. ಆಶ್ಚರ್ಯ. ಇಲ್ಲಿ ಹೇಳ್ತಾರೆ ಎಷ್ಟೆಲ್ಲ ಶುದ್ಧವಾಗಿದ್ದರೂ ಕೂಡ ಭಗವಂತ ಬರಲ್ಲ ಅಂತ. ದ್ರವ್ಯ, ದೇಶ, ಮಂತ್ರ, ಋತ್ವಿಕ್, ಕಾಲ, ದಕ್ಷಿಣ, ವಿಧಾನ, ಯೋಗೋಪಪತ್ಯಾಪಿ ದುರಧಿಗಮೋಪಿ ಭಗವಾನ್. ಒಂದು ಯಜ್ಞ ಮಾಡಬೇಕು ಅಂದರೆ ಎಷ್ಟೆಲ್ಲ ಕ್ಲೀನಾಗಿರಬೇಕು. ದ್ರವ್ಯ, ಹಾಕುವ ಪದಾರ್ಥಗಳು, ದೇಶ, ಕೂಡುವ ಕಾಲ, ಮಂತ್ರ, ಋತ್ವಿಕ್ಗಳು, ದಕ್ಷಿಣೆಗಳು, ಯಜ್ಞವನ್ನು ಶಾಸ್ತ್ರೋಕ್ತವಾಗಿ ಮಾಡುವ ಕ್ರಮ, ಇದೆಲ್ಲ ಕರೆಕ್ಟಾಗಿದ್ದರೂ ಕೂಡ ದೇವರು ಬರ್ತಾನೆ ಅಂತ ಇಲ್ಲ. ದುರಧಿಗಮೋಪಿ ಭಗವಾನ್ ಬಂದ ಅಂದರು. ಭಾಗವತ ವತ್ಸಲತೆಯ ಯಜ್ಞ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ನನ್ನ ಭಕ್ತರು ಅನ್ನುವ ಚಿಂತನೆಯಿಂದ ಭಗವಂತ ಅಲ್ಲಿ ಬಂದು ನಿಂತ್ಕೊಂಡ. ಜ್ಞಾನಿಗಳ ಕ್ರಮ ಹೇಗಿರುತ್ತೆ? ಯಜ್ಞ ಮಾಡಿದ್ದು ಯಾಕೆ? ಮಗು ಬೇಕು ಅಂತ. ದೇವರು ಬಂದ. ಅಲ್ಲಿದ್ದಂತಹ ಋಷಿಮುನಿಗಳೆಲ್ಲ ಏನು ಕೇಳಬೇಕು? ಸ್ವಾಮಿ, ರಾಜನಿಗೆ ಮಗು ಬೇಕಂತೆ, ಅನುಗ್ರಹ ಮಾಡಿಬಿಡಿ. ಅವ್ರು ಹೇಳಲಿಲ್ಲ. ಅವ್ರು ಆಡಿದ ಮಾತು, ಸ್ತೋತ್ರ ಮಾಡ್ತಾರೆ ದೇವರನ್ನ. ಸ್ತೋತ್ರ ಮಾಡಿ ಒಂದು ಮಾತಂತಾರೆ, ಅಥ ಕಥಂಚನ. ಸ್ವಾಮಿ, ಯಾವಾಗಲೂ ಒಂದ್ಸಲ ನಮಗೆ ಸೀನ್ ಬರುತ್ತೆ, ನೆಗಡಿಯಾದಾಗ. 24 hours ಬರಲ್ಲ, ನೆಗಡಿಯಾದಾಗ ಬರುತ್ತೆ. ಆಗ ನಿನ್ನ ಸ್ಮರಣೆ ಬರುವಂತೆ ಮಾಡು. ಇವತ್ತು ವಿಶೇಷವಾಗಿ ಪಾಠ ಮಾಡಬೇಕಾದ್ದು ನಾವು. ನಮ್ಮಲ್ಲಿ ಹುಡುಗರೆಲ್ಲ ಇವಾಗ ಧಾರ್ಮಿಕ ಜಾಗೃತಿ ಜಾಸ್ತಿ ಆಗ್ತಾ ಇದೆ ಯುವಕರಲ್ಲಿ. ಜಾಗೃತಿ ಆಗುವಾಗ ಒಂದು ಎಲ್ಲ ಹೊರಗಡೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಕೆಲಸ ಮಾಡೋರಾದ್ದರಿಂದ ಮಠಗಳಿಗೂ ಬರ್ತಾರೆ, ವಿದ್ವಾಂಸರ ಹತ್ರ ಪಾಠಕ್ಕೂ ಬರ್ತಾರೆ. ಹಾಗೆ ಅಲ್ಲಿ ಕೆಲಸವನ್ನು, ಆ ಆಫೀಸ್ ಕಲ್ಚರನ್ನು ಉಳಿಸ್ಕೊಂಡಿದ್ದಾರೆ. ಅಲ್ಲಿರುವಾಗ ನನ್ನ ಗಮನಕ್ಕೆ ಬಂದ ಒಂದು ವಿಷಯ ಇಲ್ಲಿ ಹೇಳೋದು. ಕ್ಷುತ ಸೀನ್ ಬಂದಾಗ ಅಲ್ಲಿದ್ದಾಗ ಏನನ್ಬೇಕು? ಎಕ್ಸ್ಕ್ಯೂಸ್ ಮೀ ಅನ್ಬೇಕು. ಮಠಕ್ಕೆ ಬಂದಾಗ ಕೃಷ್ಣ ಅನ್ನಬೇಕು ಅಂತ ಆ ಹುಡುಗರು ಮಾತಾಡುವಾಗ ನಾನು ಕೇಳಿಸ್ಕೊಂಡಿದ್ದೆ ಅದನ್ನು. ಆಫೀಸಲ್ಲಿರುವಾಗ ಸೀನ್ ಬಂದರೆ ಎಕ್ಸ್ಕ್ಯೂಸ್ ಮೀ ಅಂದ್ಬಿಡೋಣ. ಮಠದಲ್ಲಿ, ಮಡಿಯಲ್ಲಿ ಸ್ವಾಮಿಗಳು ಪಾರಾಯಣ ಇಲ್ಲಿಗೆಲ್ಲ ಹೋದಾಗ ಶ್ರೀಕೃಷ್ಣ ಅಂತ ಅನ್ನೋಣ ಅಂತ ನಾಮಸ್ಮರಣೆ. ಚೆನ್ನಾಗಿದೆ ಒಂಥರ ಕೇಳಲಿಕ್ಕೆ, ಅಂದರೆ ಮಾಡಲಿಕ್ಕೆ ಇದೇ ಚಂದ. ಅಥ ಕಥಂಚಿತ್ ಸ್ಖಲನ, ಎಡವಿ ಬೀಳುವಾಗ, ಕ್ಷುತ, ಪತನ, ಜೃಂಭಣ, ದುರವಸ್ಥಾನಾದಿಷು
ಕೊನೆಗಂತಾರೆ ಜ್ವರ ಮರಣ ದಶಾಯಾಮಪಿ, ಎದುರಿಗೆ ನಿಂತ ದೇವರನ್ನು ಮಾಡುವ ಪ್ರಾರ್ಥನೆ. ಎಡವಿ ಬೀಳುವಾಗ, ಕೆಳಗೆ ಬಿದ್ದಾಗ, ಜ್ವರ ಬಂದಾಗ, ಕೆಟ್ಟ ಅವಸ್ಥೆಗಳಿಗೆ ಹೋದಾಗ, ಕಷ್ಟ ಬಂದಾಗ, ಆಕಳಿಸಿದಾಗ, ಸೀನಿದಾಗ, ಇನ್ನೇನು ಸಾಯುವ ಹಂತಕ್ಕೆ ಅಂತಲೇ ಬಿದ್ದಾಗ, ಸ್ವಾಮಿ ತವ ಗುಣಕೃತನಾಮಧೇಯಾನಿ ವಚನಗೋಚರಾಣಿ ಭವಂತು, ನಿನ್ನ ನಾಮ ಬಾಯಲ್ಲಿ ಬರಲಿ. ಬರೀ ನಾಮ ಬಂದರೆ ಪ್ರಯೋಜನ ಇಲ್ಲ, ಅದು ಗುಣಾತ್ಮಕವಾದ ನಾಮ ಅಂತ ಬರಬೇಕು. ಕೃಷ್ಣ ಅಂತಂದರೆ ಅರ್ಥ ಏನು ಹೇಳ್ತಾರೆ ನೋಡಿ, ತವ ಗುಣಕೃತ ನಾಮಧೇಯಾನಿ ವಚನಗೋಚರಾಣಿ ಭವಂತು, ನಿನ್ನ ಗುಣಗಳನ್ನು ತಿಳಿಸಿಕೊಡುವಂತಹ ನಾಮಗಳು ನನ್ನ ಬಾಯಲ್ಲಿ ಬರಲಿ. ಅವರ ಪ್ರಾರ್ಥನೆ. ಇಷ್ಟಾದ ಮೇಲೆ ಅಯಂ ನಾಭಿರಪತ್ಯ ಕಾಮಃ, ಈ ನಾಭಿ ಸಂತಾನ ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನೆ, ನಿನ್ನಂತೆ ಒಂದನ್ನು ಕೊಡಪ್ಪ ಅಂದ್ಬಿಟ್ರು ದೇವರಂದ. ನೀವೆಲ್ಲ ಹೀಗೆ ರೀ ಮಾಡೋದು, ಸ್ತೋತ್ರ ಮಾಡಿಬಿಡ್ತೀರಿ, ಮನಸ್ಸನ್ನು ಗೆದ್ದುಬಿಡ್ತೀರಿ, ಕೊನೆಗೆ ಯಾವುದೋ ಒಂದು ತಂದಿಡ್ತೀರಿ ಅಲ್ಲಿ. ನಿನ್ನಂತೆ ಕೊಡು ಅಂದ್ರಿ, ನನ್ನಂತೆ ಇನ್ನೊಂದು ಯಾವುದು ಲೋಕದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ನಿಮ್ಮ ಪ್ರಾರ್ಥನೆಗೆ ಒಳಗಾಗಿ ನಾನೇ ಬರಬೇಕಿವಾಗ ಅಂತ ಭಗವಂತ ಏನು ಮಾಡ್ತಾನೆ, ಅವಧೂತ ಚರ್ಯೆಯನ್ನು ತೋರಿಸುವಂತಹ ರೂಪದಲ್ಲಿ ಬಂದ. ಅದೇ ಋಷಭರೂಪ. ಪರಮಹಂಸರಾದಂತಹ ಕವಿ, ಹರಿ, ಅಂತರಿಕ್ಷ, ದ್ರುಮಿಳ, ಚಮಸ, ಆವಿರ್ಹೋತ್ರ, ಪಿಪ್ಪಲ, ಕರಭಾಜನ ಅಂತ ದೊಡ್ಡ ಜ್ಞಾನಿಗಳು 11ನೇ ಸ್ಕಂದದಲ್ಲಿ ಅವರ ಬಗ್ಗೆ ಉಲ್ಲೇಖ ಬರುತ್ತೆ. ಅದಾದ ಮೇಲೆ ಇನ್ನೂ 80 ಚಿಲ್ಲರೆ ಅವರೆಲ್ಲ ಬ್ರಾಹ್ಮಣರಾಗಿ ಹೊರಟು ಹೋದರು ಅಂತ ಹೇಳ್ತಾರೆ. ಅದಾದ ಮೇಲೆ ಮತ್ತೊಬ್ಬ ಪ್ರಧಾನನಾದವನೇ ಭರತ. ಯಾರಿಂದ ನಮ್ಮ ದೇಶಕ್ಕೆ ಹೆಸರು ಬಂತೋ ಅವನು. ನಿಮ್ಮ ದೇಶ ಯಾವುದು ಅಂತಂದರೆ ಯಾವುದೋ ಒಂದು 5 ಅಕ್ಷರದ ಹೇಳಿಬಿಡ್ತಾರೆ, ಅದು ಹೇಳಲಿಕ್ಕೆ ಅಸಹ್ಯವಾಗುತ್ತೆ. ಇಂಡಿಯಾ ಏನು ಒಂದು ಭಾವನೆಯೇ ಇಲ್ಲ. ಋಷಿಗಳು, ಮುನಿಗಳು, ತೀರ್ಥಗಳು ಯಾವುದೂ ಆ ಶಬ್ದದಿಂದ ಉಲ್ಲೇಖ ಆಗೋದೇ ಇಲ್ಲ. 5ನೇ ಇದೆ ಈ ಸ್ಕಂದದಲ್ಲೇ ಏನೇದಂ ಭಾರತಂ ವ್ಯಪದಿಶಂತಿ, ಯಾರಿಂದ ಈ ಜಾಗವನ್ನು ಭಾರತ ಅಂತ ಕರೀತಾರೆ, ಭಾರತ ಅಂದರೆ ಏನು, ಭಾರತದ ವೈಭವ ಏನು, ಅದರ ಬಗ್ಗೆ ತುಂಬ ವಿಸ್ತಾರವಾಗಿ ತಿಳಿಸಿಕೊಡ್ತಾರೆ. ಭಾರತ ಅಂತನ್ನುವಾಗ ನಮಗೆ ಮುಖ್ಯ ಪ್ರಾಣ ದೇವರ ನೆನಪಾಗಬೇಕು. ಭಾ ಅಂದರೆ ಭಗವಂತ. ಅಲ್ಲಿ ಭಾ ಅಂದರೆ ಭಗವಂತ ಅಂತ ಹೆಂಗೆ ಗೊತ್ತಾಗತ್ತೆ ಅಂತಂದರೆ, ಆಚಾರ್ಯರು ಮಹಾಭಾರತ ಸಂಗ್ರಹ ಅಥವಾ ಯಮಕ ಭಾರತ ಅಂತ ಬರೆದಿದ್ದಾರೆ. ಅದರಲ್ಲಿ 32 ಅಥವಾ 33 ಅಕ್ಷರಗಳಿಂದ ಬರೀ ಭಾ 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 ಅಂತ ಶುರುವಾಗುತ್ತೆ. ಕೇವಲ ಭಾ 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 ಅಂತಲೇ ಶ್ಲೋಕ, ಇಡೀ ಶ್ಲೋಕ ಭಾ ಭಾ. ಅದನ್ನು ಭಾ ಅಭ ಅನ್ನೋದೆಲ್ಲ ನರಹರಿ ತೀರ್ಥರು ನಮ್ಮ ಟೀಕೆಯಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಅಂತಹ ಭಾ ಶಬ್ದವಾಚ್ಯನಾದ ನಾಮಕನಾದ ಭಗವಂತನಲ್ಲಿ ರತರಾದ್ದರಿಂದ ಮುಖ್ಯ ಪ್ರಾಣದೇವರ ಹೆಸರೇನು? ಭಾರತ. ರತತ್ವಾದ್ ಭಾತ್ಮಕೆ ವಿಷ್ಣು ಅಥವಾ ಅಪಿ ಜಗದ್ಭೃತೆ. ಸಮಸ್ತ ಜಗತ್ತನ್ನು ಧರಿಸಿ ಗುಣಪೂರ್ಣ ಕಾಂತಿಮಂತನಾದ ಭಗವಂತನಲ್ಲೇ ಆಸಕ್ತರಾದ್ದರಿಂದ ವಾಯುದೇವರಿಗೆ ಭಾರತ ಅಂತ ಹೆಸರು. ಅವರ ಹೆಂಡತಿಯನ್ನು ಭಾರತಿ. ಇದೇ ರೀತಿ ಭಗವಂತನಲ್ಲಿ ಆಸಕ್ತಳಾಗಿ ಜಗದ್ಧಾರಕಳಾದ್ದರಿಂದ ನಮ್ಮ ಬಾಯಲ್ಲಿ ಸ್ತೋತ್ರಗಳು, ಭಗವಂತನ ಗುಣಗಾನಗಳು ಬರಬೇಕು, ಅನವರತವಾಗಿ ಅಸ್ಖಲಿತವಾಗಿ ಬರಬೇಕು ಅಂತಂದರೆ ಯಾವ ದೇವಿಯ ಅನುಗ್ರಹ ವಿಶೇಷವಾಗಿರಬೇಕೋ ಅಂಥ ದೇವಿ. ಭವತಿ ಯತ್ ಅನುಭಾವಾತ್ ಏಡ ಮೂಕೋಪಿ ವಾಗ್ಮಿ ಅಂತ ಹೇಳ್ತಾರೆ ಟೀಕಾಕೃತ್ಪಾದರು. ತುಂಬ ಸುಂದರವಾಗಿ ಭಾರತೀ ದೇವಿಯ ಪ್ರಾರ್ಥನೆಯನ್ನು ಮಾಡುವ ಕ್ರಮ. ಆದ್ದರಿಂದ ಅವರ ಹೆಸರು, ಗಂಡನ ಹೆಸರು ಭಾರತ, ಹೆಂಡತಿಯ ಹೆಸರು ಭಾರತಿ. ಆ ದೃಷ್ಟಿಯಲ್ಲಿ ನಾವು ಭಾರತ ದೇಶದವರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗಬೇಕು. ವಾಯುದೇವರ ಸಂಬಂಧಪಟ್ಟವರು ನಾವು ಅಂತ ಆ ದೃಷ್ಟಿಯಲ್ಲಿ ಭರತ ಬಂದಿದ್ದಾನೆ. ಮಕ್ಕಳನ್ನೆಲ್ಲ ಕೂಡಿಸಿ ಉಪದೇಶ ಮಾಡ್ತಾರೆ. ಉಪದೇಶ ಮಾಡುವಾಗ ಅದರ ಒಂದೇ ಒಂದು ಸಾರ, ಅಕ್ಕಿ ಹೆಕ್ಕು ನೋಡಿದ ಹಾಗೆ, ಹರೇ ಗುರೋ ಮೈ ಭಕ್ತ್ಯ ಅಂತ ಒಂದು ಮಾತಂದ. ನೀವು ಉದ್ಧಾರ ಆಗಬೇಕು ಅಂತಂದರೆ ಶ್ರೀಹರಿಯಾದ ನನ್ನಲ್ಲಿ, ಗುರುಗಳಾದ ವಾಯುದೇವರಲ್ಲಿ ಭಕ್ತಿ ಮಾಡಬೇಕು. ಹರಿಗುರುಗಳಲ್ಲಿ ಭಕ್ತಿ ಮಾಡಲಿಲ್ಲ ಅಂದರೆ ನಮ್ಮ ಯಾವ ಸಾಧನೆಯೂ ನಿಲ್ಲೋದಿಲ್ಲ. ಆದ್ದರಿಂದಲೇ ನಮಗೇನು ಒಳ್ಳೆಯದಾಯಿತು, ನಮಗೇನೇ ಒಳ್ಳೆಯದಾದರೂ ಎಲ್ಲ ಬಂದದ್ದು ದೇವತೆಗಳಿಂದ. ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದಜಾನ್
ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಇದು ಆಚಾರ್ಯರ ಮಾತು, ಆದೇಶ ನಮಗಿದು. ನಮಗೇನೇ ಒಳ್ಳೆಯದಾಗಲಿ ಅದು ಗುರುಗಳ ದೇವತೆಗಳ ಅನುಗ್ರಹದಿಂದ ಬಂದದ್ದು. ಅಥವಾ ಏನಾದರೂ ಸ್ವಲ್ಪ ಸಮಸ್ಯೆ ಆಯಿತು ಅಂತಂದರೆ ಅದು ನನ್ನ ಆತ್ಮ ಅಪರಾಧದಿಂದ, ಸ್ವಯಂಕೃತ ಅಪರಾಧದಿಂದ ಬಂದದ್ದು ಅನ್ನುವ ಅನುಸಂಧಾನ ನಮ್ಮಲ್ಲಿರಬೇಕು. ಆದ್ದರಿಂದ ಹರಿಯಲ್ಲಿ, ಗುರುಗಳಲ್ಲಿ, ಗುರುಗಳು ಅಂತಂದರೆ ತಸ್ಮಾತ್ ಬ್ರಹ್ಮ ಗುರುರ್ಮುಖ್ಯ, ಮುಖ್ಯ ಗುರುವಾದವರು ಬ್ರಹ್ಮದೇವರು. ಬ್ರಹ್ಮದೇವರು ನೇರವಾಗಿ ಕೆಳಗಿಳಿದು ಬಂದು ಪಾಠ ಮಾಡೋದಿಲ್ಲ. ಆದ್ದರಿಂದ ಅವರ ಜೊತೆಯಲ್ಲೇ ಪರಿಗಣಿತರಾದಂಥವರು ವಾಯುದೇವರು. ಅವರ ಮೂಲಕ ಬಂದ ಜ್ಞಾನ, ಆ ಜ್ಞಾನವನ್ನು ನಮಗೆ ಕೊಡತಕ್ಕಂಥವರು ಗುರುಗಳಾಗಿ ನಾವು ಸ್ವೀಕಾರ ಮಾಡಬೇಕು. ಆ ಎಲ್ಲ ಗುರುಗಳ ಮಾತಿನಿಂದ ಪ್ರತಿಪಾದ್ಯನಾದ ಶ್ರೀಹರಿ, ನಾನೇ ಶ್ರೀಹರಿ ಅಂತಾನೆ ಋಷಭ, ನಮ್ಮಲ್ಲಿ ಭಕ್ತಿಯನ್ನು ಮಾಡಬೇಕು ಅನ್ನುವ ಆದೇಶವನ್ನು ಕೊಡ್ತಾನೆ. ಕೊಟ್ಟು ಕಾಂಕಟ ಕರ್ನಾಟಕ ಮತೀತ್ಯ ಎಲ್ಲ ಪ್ರದೇಶಗಳನ್ನು ದಾಟಿ ದಕ್ಷಿಣ ಕರ್ನಾಟಕಕ್ಕೆ ಬಂದು ಇವತ್ತು ಕೊಡಚಾದ್ರಿ ಅಂತ ಪ್ರಸಿದ್ಧವಾಗಿರತಕ್ಕಂಥ ಕುಟಚಾಚಲ ಅಲ್ಲಿಗೆ ಬಂದವನಾಗಿ ದೇಹವನ್ನು ಅಗ್ನಿಯಲ್ಲಿ ತ್ಯಾಗ ಮಾಡಿದ. ಅಂದರೆ ಭಗವಂತ ಅಗ್ನಿಯಲ್ಲಿ ದೇಹವನ್ನು ತ್ಯಾಗ ಮಾಡಿದ ಉದ್ದೇಶ ದುಷ್ಟರಿಗೆ ಮೋಹ ಉಂಟಾಗಲಿ, ಭಗವಂತನಿಗೂ ದೇಹತ್ಯಾಗ ಇದೆ ಅನ್ನುವ ಭಾವನೆ ಬರಲಿ. ಅಲ್ಲಿಂದಲೇ ಜೈನ ಮತ್ತು ಬೌದ್ಧ ಮತಗಳ ಉಗಮ ಅಲ್ಲಿಂದ ಆದದ್ದು ಅನ್ನೋದಾಗಿ ನಾವು ಗುರುತಿಸಬೇಕಾಗುತ್ತೆ. ಅಲ್ಲಿಂದ ಮುಂದೆ ಭರತನ ಆಳ್ವಿಕೆ, ಅವನ ವೈಭವದ ಆಳ್ವಿಕೆ ಭರತನದ್ದು. ಅದ್ಭುತವಾದ ಕ್ರಮದಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿದ ಒಳ್ಳೆ ಜ್ಞಾನಿ, ದೇವರ ಮಗ. ಆದರೂ ಏನಾಯಿತು, ಕೊನೆಗೆ ವಾನಪ್ರಸ್ಥಾಶ್ರಮಿಯಾಗಿ ನದಿ ತೀರಕ್ಕೆ ಬಂದಿದ್ದಾನೆ. ಅದ್ಭುತವಾಗಿ ಸಾಧನೆ ಆಗ್ತಾ ಇದೆ. ನಾ ಹೇಳ್ತಾ ಇರ್ತೀನಿ ಭಾಗವತ ಪ್ರವಚನ ಮಾಡುವಾಗ, ನಮ್ಮದೆಲ್ಲ ವ್ಯವಸ್ಥೆ ಕ್ಲೀನಾಗಿತ್ತು. ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳೋದು, ಸಾಧನೆ ಆಗೋದು, ಜಪ, ಪೂಜೆ, ಪಾರಾಯಣ ಎಲ್ಲ ನಮ್ಮಲ್ಲಿತ್ತು. ಒಂದು ಬಂತು ಕೈಯಲ್ಲಿ, ನೋಡಿ ಇದು ಇಟ್ಕೊಂಡು ನಾನು ತಿರುಗಾಡ್ತಾ ಇದ್ದೀನಿ ಇವಾಗ. ಅದು ಜಡಭರತನಿಗೆ ಹೇಗೆ ಜಿಂಕೆ ಬಂತೋ ನಮ್ಮ ಕೈಲಿ ಇದು ಹಾಗೆ ಬಂತು ಅಲ್ವಾ. ಇದು ಬರ್ತಾ ಇದ್ದಾಗ ಇವತ್ತು ಯಾವ ಲೆವೆಲ್ಲಿಗೆ ಹೋಗಿದೆ ಅಂತಂದರೆ, ಇದರ ಒಂದು ಕವರ್ ತೆಗೆದುಬಿಟ್ರೆ ದೇವ್ರ ಪೂಜೆ ಮಡಿಗೂ ಬರುತ್ತೆ ಅನ್ನೋ ಲೆವೆಲ್ಗೆ ನಾವು ತಂದುಬಿಟ್ಟಿದ್ದೀವಿ ಅದನ್ನೀಗ. ಎಲ್ಲೇ ಇರಲಿ, ಏನೇ ಮಾಡಲಿ, ಒಂದು ಪಾರಾಯಣ ಮಾಡಬೇಕಾದರೂ ಬೇಕು, ಪೂಜೆ ಮಾಡಬೇಕಾದರೂ ಬೇಕು, ಓಡಾಡಬೇಕಾದರೂ ಬೇಕು, ಸಕಲ ಕಾರ್ಯಗಳಿಗೂ ಇದು ಇಲ್ಲದೆ ಜೀವನ ಇಲ್ಲ ಅಂತಾಗಿದೆ. ಭರತ ಆ ಜಿಂಕೆಯ ಕೂಸನ್ನು ಇಟ್ಟುಕೊಂಡು ಸ್ನಾನ, ಸಂಧ್ಯಾವಂದನೆ, ಅಗ್ನಿಹೋತ್ರ, ಪೂಜೆ, ಸ್ವಾಧ್ಯಾಯ ಎಲ್ಲಕ್ಕೂ ಇಷ್ಟಿಷ್ಟು ಟೈಮ್ ಅಂತ ಇಟ್ಟಿದ್ದ. ಇದು ಬಂದ ಮೇಲೆ ಅದಕ್ಕೆ ಓಡಾಡಲಿಕ್ಕೆ, ಸುತ್ತಮುತ್ತ ತಿರುಗಾಡಲಿಕ್ಕೆ ಅಭ್ಯಾಸ ಆದಮೇಲಂತೂ ಕೂಡ ಅದೇನಾಗುತ್ತೋ, ನಾನು ಜಪ ಮಾಡ್ತಾ ಕೂತ್ರೆ ಯಾವುದೋ ಒಂದು ನರಿ ಬಂದು ತಿನ್ಕೊಂಡು ಹೋಗ್ಬಿಟ್ರೆ, ನಾನು ಜಪ ಮಾಡ್ತಾ ಕೂತಾಗ ಯಾವ ದೊಡ್ಡ ಪ್ರಾಣಿ ತುಳಿದು ಹಾಕಿ ಹೋಗಿಬಿಟ್ರೆ ಏನು ಮಾಡೋದು? ಆ ಆಲೋಚನೆಯಲ್ಲೇ ಅವನಿಗೇನಾಯಿತು, ಎಲ್ಲ ಹೋಯ್ತು. ಕೊನೆಗೆ ಅದೇನು ಮಾಡಿದ್ವಿ, ಓದೋಣ ಅಂತ ಕೂತ್ಕೊಳ್ತಾನೆ. ಅದು ಬಂದು ಬೆನ್ನೆಕ್ತಾ ಇದೆ ಅಂತೆ, ಕಿವಿ ಮೂಸ್ತಾ ಇದೆ, ಅದರ ಮೃದುವಾದ ಗೊರಸುಗಳಿಂದ ಬೆನ್ನು ಕೆರಿತಾ ಇದೆ. ಯಾರಿಗೆ ಓದಬೇಕು ಅನ್ಸತ್ತೆ, ಹಿಡ್ಕೊಳ್ತಾನೆ, ಮುದ್ದು ಮಾಡ್ತಾನೆ, ಎಲ್ಲ ಹೋಯ್ತು. ಸಾಧಕನಾಗಿದ್ದವನು ಸಂಸಾರಿಯಾದಂತೆ ಆಗಿಬಿಟ್ಟ. ಕೊನೆಗೆ ಅದರ ಲಾಲನೆ ಪಾಲನೆ ಪೋಷಣೆಗಳಲ್ಲೇ ಆಸಕ್ತನಾಗಿ ಮರಣಕಾಲ ಬಂದರೂ ಕೂಡ ಅವನೇನು ಮಾಡ್ತಾನೆ, ಜಿಂಕೆಯನ್ನೇ ಸ್ಮರಣೆ ಮಾಡ್ತಾ, ಅದೇನಾಗತ್ತೆ ಏನಾಗತ್ತೆ ಏನಾಗತ್ತೆ ಅಂತಲೇ ದೇಹತ್ಯಾಗ ಮಾಡ್ದ. ಭಗವಂತ ಏನು ಮಾಡ್ದ, ಮರಣಕಾಲದಲ್ಲಿ ಯಾವುದನ್ನು ಅತ್ಯಂತ ಜೋರಾಗಿ ಸ್ಮರಣೆ ಮಾಡ್ತಾರೋ ಅದಾಗುವ ಸಂಭವ ಜಾಸ್ತಿ. ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ಅಂತ ಗೀತಾಚಾರ್ಯ ಹೇಳಿದಂತೆ ಜಿಂಕೆಯಾಗಿ ಹುಟ್ಟಿದ. ಜಿಂಕೆ ಜನ್ಮಾಂತರ ಸ್ಮರಣೆ ಕೊಟ್ಟ ದೇವರು. ಸರಿ, ಬೇಡ ಅಂತಾಯಿತು. ಆ ದೇಹವೂ ಹೋಯಿತು. ಆಂಗೀರಸ ಗೋತ್ರೋತ್ಪನ್ನನಾದ ಬ್ರಾಹ್ಮಣನ ಮನೆಯಲ್ಲಿ ಬಂದ. ಏನಿಲ್ಲ, ಮಾತಾಡಿದರೆ ಸಿಕ್ಕಾಕೊಳ್ತೀನಿ ಅನ್ನೋದು. ಬಂಧ ಏರ್ಪಡೋದೇ ಮಾತಿಂದ. ಅದು ಬೇಡವೇ ಬೇಡ ಅಂತ ಜಡನಾಗಿ ಕೂತಿದ್ದ. ಉಪನಯನ ಮಾಡ್ರಿ ಸರಿ ಹೋಗುತ್ತೆ ಅಂದ್ಕೊಂಡ್ರು. ಜನಿವಾರ ಮಾತ್ರ ಬಿತ್ತಷ್ಟೇ, ಇನ್ನೇನೂ ಆಗಲಿಲ್ಲ. ಯಾರು ಏನೇ ಕೆಲಸ ಹೇಳಲಿ ಆ ಕೆಲಸ ಮಾಡೋದು ಅವನ ಕೆಲಸ. ಅವ್ರು ಏನು ಕೊಡ್ತಾರೆ ತಿನ್ನೋದು. ಹೀಗೊಂದು ದಿವಸ ಮನೆ ಬಿಟ್ಟು ಬಂದಿದ್ದಾನೆ. ಅಲ್ಲೇ ಕೆಲವರು ನರಬಲಿಯನ್ನು ಕೊಡ್ತಾ ಇದ್ರು ಚಂಡಿಕಾದೇವಿಗೆ, ಕಾಳಿಗೆ. ಇವನು ಚೆನ್ನಾಗಿದ್ದ ಅಂತ ಎಳ್ಕೊಂಡು ಹೋದರು. ಎಳ್ಕೊಂಡು ಹೋಗಿ ಅಲಂಕಾರ ಮಾಡಿದರು, ತಿನ್ಲಿಕ್ಕೆ ಕೊಟ್ಟರು, ಎಲ್ಲ ಮಾಡಿದ್ರು. ಓಕೆ ತಿಂದ ಮಾಡ್ದ ಎಲ್ಲ ಆಯಿತು. ಬಲಿಪೀಠಕ್ಕೆ ತಂದರು, ತಲೆ ಇಟ್ಟರು. ಟೆನ್ಷನ್ನೇ ಇಲ್ಲ ಅವನಿಗೆ. ಯಾಕೆ? ನಾನು ದೇವರನ್ನು ಧ್ಯಾನ ಮಾಡ್ತೇನೆ, ನನ್ನ ಕೆಲಸ ಅದು. ನನ್ನನ್ನು ಆಪತ್ತಿನಿಂದ ಕಾಪಾಡಬೇಕಾದ ಕೆಲಸ ಯಾರದ್ದು? ಅದು ದಾರ್ಢ್ಯ. ಅದನ್ನು ನಾವೇನು ಕರಿತೇವೆ?
ಶಾಸ್ತ್ರೀಯ ಭಾಷೆಯಲ್ಲಿ ಶರಣಾಗತಿ. ರಕ್ಷತೀತ್ಯೇವ ವಿಶ್ವಾಸ. ನಾನು ದೇವರ ಕಡೆಯವನು ಅಂತಾದ ಮೇಲೆ ನನ್ನ ಬೇಕು ಬೇಡಗಳೆಲ್ಲ ದೇವರ ಜವಾಬ್ದಾರಿ. ನನ್ನ ಕೆಲಸ ಧ್ಯಾನ ಮಾಡೋದಷ್ಟೇ, ಮಿಕ್ಕಿದ್ದೆಲ್ಲ ಅವನು ನೋಡ್ಕೊಳ್ತಾನೆ. ಆ ಶರಣಾಗತಿ ಭಾವ ಇದ್ದದ್ದರಿಂದ ಬಲಿ ಕೊಡಬೇಕು ಅನ್ನೋ ಬರುವಾಗ ವೈಷ್ಣವ ತೇಜಸ್ಸು ದೇವತೆಗಳನ್ನು ಬಿಡೋದಿಲ್ಲ. ಆ ಪ್ರತಿಮೆಯಿಂದ ಚಂಡಿಕೆ ಹೊರಗೆ ಬಂದು ಎಲ್ಲರನ್ನ ಚಂಡಾಡಿಬಿಟ್ಲು. ಇವನು ಬಂದೇ ಬಿಟ್ಟ, ನಮಸ್ಕಾರ ಮಾಡಲಿಲ್ಲ, ಕಾಪಾಡಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ. ನೋಡಿ ಹೇಗಿದೆ ಅವನು. ಇಲ್ಲ, ಯಾಕೆ? ನಾನು ದೇವರವನು, ನೀವು ದೇವರ ಕಡೆಯವರು, ನಾನು ಕಾಪಾಡಬೇಕಾದ ನಿಮ್ಮ ಕರ್ತವ್ಯ, ಬಂದ್ರಿ, ನಿಮ್ಮ ಕೆಲಸ ನೀವು ಮಾಡಿ ಹೋದ್ರಿ, ತುಂಬ ಥ್ಯಾಂಕ್ಸ್ ರೀ. ನಮ್ಗೆ ಹೇಳ್ತಿರ್ತಾರೆ ಪ್ರವಚನ ಮಾಡಿದರೆ ತುಂಬ ಥ್ಯಾಂಕ್ಸ್ ಅಂತ. ನಮ್ಮ ಕೆಲಸನೇ ಅದು, ಥ್ಯಾಂಕ್ಸ್ ಆಗಿದ್ದಕ್ಕೆ ಅಲ್ವಾ? ನಾವು ಇನ್ನೇನೋ ಕೆಲಸ ಮಾಡಿಕೊಟ್ರೆ ಥ್ಯಾಂಕ್ಸು. ಬಡಿಸ್ಬಿಟ್ರಿ ನೀವು, ಥ್ಯಾಂಕ್ಸ್ ರೀ. ಕಸ ಗುಡಿಸ್ಕೊಟ್ರಿ, ಥ್ಯಾಂಕ್ಸ್. ಪ್ರವಚನ ಮಾಡಿಬಿಟ್ರಿ, ತುಂಬ ಧನ್ಯವಾದಗಳು ಅಂತಾರೆ. ದೇವರು ಕೊಟ್ಟಿರೋ ಕೆಲಸನೇ ಅದು. ಅಂದರೆ ಯಾರು ಯಾವ ಕೆಲಸ ಮಾಡಬೇಕೋ ಅದಕ್ಕೆ ಧನ್ಯವಾದ ಬೇಕಾಗಿಲ್ಲ, ಅದು ಕರ್ತವ್ಯ. ಪ್ರವಚನ ಮಾಡಿ ಥ್ಯಾಂಕ್ಸ್ ಹೇಳಿಬಿಟ್ರೆ ಪುಣ್ಯ ಎಲ್ಲ ಬೇಕು ನಮಗೆ. ಆ ದೃಷ್ಟಿಯಲ್ಲಿ ದೇವತೆಗಳು ಅವರ ಕೆಲಸ ಮಾಡಿ ಹೋದರು. ಶುಕಾಚಾರ್ಯರಂತಾರೆ, ಮಹದಭಿಚಾರಾತಿಕ್ರಮ ಕಾರ್ಸ್ನೇನ ಆತ್ಮನೇ ಫಲತಿ. ನಮಗಿದು ಪಾಠ. ದೊಡ್ಡವರಲ್ಲಿ ಮಾಡುವ ಅಭಿಚಾರಗಳು, ದೊಡ್ಡವರಿಗೆ ಮಾಡುವ ವಿರೋಧಗಳು 1% ನಾವು ಮಾಡಿದರೆ 1,00,000% ಆಗಿ ನಮ್ಮ ತಲೆಗೆ ಬಂದು ಹೊಡೆಯುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಭರತ ಬಂದ, ಇನ್ನೊಬ್ಬ ಇದ್ದ ರಹುಗಣ ಅಂತ. ಅವನು ಜಡಭರತರ ಸಂಪರ್ಕದಿಂದ ನೈಜವನ್ನು ತಿಳ್ಕೊಂಡ. ನಿಜ ವಾಸ್ತವ ಸ್ಥಿತಿ ಏನು ಅಂತ ಗೊತ್ತಾಯಿತು. ಆ ವಾಸ್ತವ ಸ್ಥಿತಿಯನ್ನು ನಿರೂಪಣೆ ಮಾಡಿಬಿಟ್ರೆ ವಾಸ್ತವವಾಗಿ 8 ಗಂಟೆ ಆಗೋಗುತ್ತೆ. ಆದ್ದರಿಂದ ವಾಸ್ತವ ಸ್ಥಿತಿ ನಿರೂಪಣೆ ಮಾಡಿದ ಅಂತ ನಾನು ಹೇಳ್ತೇನೆ ಅಷ್ಟೇ. ಭಾಗವತ ಎಷ್ಟು ಕೇಳಿದರೂ ಉಂಟು. ಇಷ್ಟು ಕೇಳಿದರೂ ಭಾಗವತವೇ, ಇಷ್ಟು ಕೇಳಿದರೂ ಭಾಗವತವೇ. ಇಷ್ಟು ಕೇಳಿದ್ದಕ್ಕೆ ಅಷ್ಟು ಕೇಳುವ ಆಸೆ ಬಂದರೆ ಕೇಳಿದ್ದಕ್ಕೆ ಸಾರ್ಥಕ. ಈ ದೃಷ್ಟಿಯಲ್ಲಿ ಅವನ ಉಪದೇಶದಿಂದ ಏನು ಮಾಡಿದ? ಸಂಸಾರವನ್ನು ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋದ ಅಂತ ಚರಿತ್ರೆ. ಅಂತಹ ಭರತ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ಜ್ಞಾನಿ. ನಾವಿಲ್ಲಿರೋದು, ಇಲ್ಲಿ ಊಟ ಮಾಡೋದು, ಇಲ್ಲಿ ಬದುಕಿರೋದು, ಜಪತಪಾನುಷ್ಠಾನ ಮಾಡೋದು, ಅದೆಲ್ಲದರ ಒಂದಂಶದ ಪುಣ್ಯ ಅವನಿಗೆ ಹೋಗ್ತಾ ಇದೆ. ಅವನ ಹೆಸರು ನಾವು ಹೇಳ್ತಾ ಇದ್ದೇವಲ್ಲ ಇವತ್ತು. ಅದು ಬಿಟ್ಟು ನಾವು ಇಂಡಿಯಾ ಅಂದ್ಬಿಟ್ರೆ ದೇವರಿಗೂ ಪ್ರೀತಿ ಇಲ್ಲ, ಧರ್ಮಕ್ಕೂ ಪ್ರೀತಿ ಇಲ್ಲ. ವ್ಯಾವಹಾರಿಕವಾಗಿ ಅದನ್ನು ಬಳಸಲೇಬೇಕು ಅನ್ನುವಾಗ ಬಳಸೋಣ. ಇಲ್ಲ ಅಂತಂದರೆ ದೇವರೇ ಇಟ್ಟ ಹೆಸರು, ದೇವರ ಮನೆ ಭಾರತ ಅಂತ ಕರೆದು ಪುಣ್ಯ ಸಂಪಾದನೆ ಮಾಡಿಕೊಳ್ಳೋಣ.